ನಾನು ರೀಸೆಂಟಾಗಿ ಹೆಲ್ತ್ ಅಪ್ಸೆಟ್ಟಾಗಿ ತುಂಬಾ ಸಫರ್ ಮಾಡಿದ್ದೆ. ಆಗ ನಮ್ಮ ಡಾಕ್ಟರ್ಸ್ ಆಗಿರ್ಬೋದು, ಸುಮ್ಮನೆ ಮಾತಾಡ್ತಾ ನನ್ನ ಕ್ಲೋಸ್ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ತಾ ನನಗೆ ಆಗಿರುವಂಥ ರಿಯಲೈಸೇಷನ್ ಏನು, ವುಮೆನ್ ಏನೇ ಆದರೂ ಕೂಡ ಈ ಸೆಕ್ಷನ್ಸ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು, ಫಾಲೋ ಮಾಡಲೇಬೇಕು ಅನ್ನೋದನ್ನು ಏನು ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಜೊತೆಗೆ ಒಂದು ಒಳ್ಳೆ ಬರ್ಫಿ, ಲಡ್ಡು ಹೆಂಗನ ಹೇಳ್ಬೋದು, ನಾನು ಹಸ್ಬೆಂಡು ಸೇರಿ ಮಾಡಿದ್ವಿ. ಇದೆಲ್ಲ ಹುಷಾರಿಲ್ದಿರೋ ಮೊದಲೇ ಆಗೆಲ್ಲ ಚೆನ್ನಾಗಿತ್ತೆ. ಯಾವುದೋ ಸಂಡೇ ಮಾಡಿದ್ದಿದ್ದು. ಈಗ ಇದರಲ್ಲಿ ಏನೇನೋ ಹಾಕಿದ್ದೀನಿ ಆಯಿತಾ. ಅದೆಲ್ಲ ನಮ್ಮ ಓವರಾಲ್ ಹೆಲ್ತ್ ತುಂಬ ಬೇಕು, ನಮ್ಮ ಡೈಲಿ ಬೇಸಿಸಲ್ಲಿ ಅದು ತಿನ್ನಬೇಕು ಅಂತ ಕಷ್ಟ. ಸೊ ಅದಕ್ಕೆ ಮಿಕ್ಸ್ ಮಾಡಿ ಈ ಥರ ಮಾಡಿದ್ದೆ. ಇವತ್ತು ಒಂದು ಎಗ್ ರೆಸಿಪಿ ಮಾಡೋಕ್ಕೆ ಅಗಾರೋ ಗ್ರ್ಯಾಂಡ್ ಎಗ್ ಬಾಯ್ಲರ್ ಆ್ಯಂಡ್ ಪೋಚರ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೊಂದು ಮೇನ್ ಯೂನಿಟ್ಟು, ಬಾಯ್ಲಿಂಗ್ ರ್ಯಾಕು, ಪೋಚಿಂಗ್ ಟ್ರೇ, ಟ್ರಾನ್ಸ್ಪರೆಂಟ್ ಲಿಡ್ಡು, ಮೆಷರಿಂಗ್ ಕಪ್ಪು, ಯೂಸರ್ ಮ್ಯಾನ್ಯುಯಲ್ ಇರುತ್ತೆ. ಫ್ರೆಂಡ್ಸ್, ಈಗ ಇದನ್ನು ಯಾವ ರೀತಿ ಯೂಸ್ ಮಾಡೋದು ತೋರಿಸ್ತೀನಿ. ಎಗ್ಗಲ್ಲಿ ಅಗ್ಳ ಪಾರ್ಟಲ್ಲಿ ಈ ಥರ ಹೋಲ್ ಮಾಡ್ಕೋಬೇಕು, ಪಿನ್ನ ಯೂಸ್ ಮಾಡಿಕೊಂಡು 85 ml ನೀರನ್ನು ಈ ಹೀಟಿಂಗ್ ಪ್ಲೇಟಲ್ಲಿ ಹಾಕಿ ಎಗ್ ಟ್ರೇನ ಇಡ್ತಾ ಇದ್ದೀನಿ. ಎಗ್ ಟ್ರೇ ಮೇಲೆ ಎಗ್ಸ್ನೆಲ್ಲ ಅರೇಂಜ್ ಮಾಡ್ಕೋಬೇಕು ಈ ರೀತಿ. ಆಮೇಲೆ ಆ ಟ್ರಾನ್ಸ್ಪರೆಂಟ್ ಲಿಡ್ ಇರುತ್ತಲ್ಲ, ಅದನ್ನು ಕ್ಲೋಸ್ ಮಾಡಬೇಕು. ಸಿಂಪಲ್ ಅಷ್ಟೇ, 1 ಪ್ರೆಸ್ ಬಟನ್. ಆಮೇಲೆ ತಣ್ಣೀರಲ್ಲಿ ಹಾಕೊಂಡ್ಬಿಡ್ಬೇಕು. ಬೇಗನೆ ಎಗ್ ಬಾಯ್ಲ್ ಮಾಡ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ಬೇರೆ ಎಗ್ಸ್ ಕೆಲವು ಸತಿ ಬಾಯ್ಲ್ ಮಾಡಿದಾಗ ಸಿಪ್ಪೆ ಸುಲಿಯೋದು ಕಷ್ಟ ಆಗುತ್ತೆ, ಬಟ್ ಇದರಲ್ಲಿ 100% ಈಸಿಯಾಗಿ ಬರುತ್ತೆ. ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಸಿಪ್ಪೆ ಎಷ್ಟು ಚೆನ್ನಾಗಿ ಸುಲಿದು ಬರ್ತಾ ಇದೆ ಅಂತ. ಈಗ ಈ ಬಾಯ್ಲ್ ಮಾಡ್ಕೊಂಡಿರೋ ಎಗ್ನ ಯೂಸ್ ಮಾಡಿಕೊಂಡು ಒಂದು ಗ್ರೀನ್ ಎಗ್ ಮಸಾಲಾನ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋಕ್ಕೆ ಕಾಯಿ, ಕೊತ್ತಂಬರಿ, ಚಕ್ಕೆ, ಸ್ಟಾರ್ ಅನೀಸ್ ಇದೆಲ್ಲ ರುಬ್ಕೊಳ್ಳೋಕೆ ಬೇಕಾಗುತ್ತೆ. ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ. ಮತ್ತು 1 ಸ್ಪೂನಷ್ಟು ಸೋಂಪು, ಚಿಕ್ಕ ಸೋಂಪು ಇರುತ್ತಲ್ಲ ಅದನ್ನು ತೊಗೊಳ್ಳಿ, ಒಳ್ಳೆ ಟೇಸ್ಟ್ ಇರುತ್ತೆ. 2 ಮೀಡಿಯಮ್ ಸೈಜಷ್ಟು ಈರುಳ್ಳಿ, ಸ್ವಲ್ಪ ಪುದೀನ, ಚಕ್ಕೆ ಲವಂಗ ಹೇಳಿದ್ನಲ್ಲ, ಇದಿಷ್ಟು ರುಬ್ಕೊಳ್ಳೋಕ್ಕೆ ಬೇಕು. ಇದರಿಂದ ಒಂದು ಒಳ್ಳೆ ಬೇಸಿಕ್ ಗ್ರೀನ್ ಕಲರ್ ಗ್ರೇವಿ ರೆಡಿ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಈಗ ಗ್ರೇವಿ ರೆಡಿ ಆಗಿದೆ. ಇದಕ್ಕೆ ಮೇನ್ ಆಗಿ ಕಾಯಿ ಜಾಸ್ತಿ ಹಾಕಬಾರ್ದು, ಈ ಥರ ನುಣ್ಣಗೆ ರುಬ್ಕೋಬೇಕು. ಇಲ್ಲೊಂದು ಐರನ್ ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ, 1 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಅದೇನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ. ಜೊತೆಗೆ ಫ್ರೆಶ್ ಆಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಂಜೆನೆ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಈಗ ನಾನು ಬಾಯ್ಲ್ ಮಾಡಿರೋ ಎಗ್ ಎಲ್ಲ ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೋಡೋಕ್ಕೆ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಈ ರೀತಿ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು. ಈ ರೀತಿ ಕಟ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಒಳಗಡೆ ಚೆನ್ನಾಗಿ ಹೋಗುತ್ತೆ. ಈಗ ನೋಡಿ, ಸ್ವಲ್ಪ ಎಣ್ಣೆ ಎಲ್ಲ ತೇಲ್ ಬರ್ತಾ ಇದೆ, ಮಸಾಲೆ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಇದನ್ನು ದೋಸೆಗೆ, ಇಡ್ಲಿಗೆ, ಪೂರಿಗೆ, ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಆ ಥರ ಕಟ್ ಮಾಡ್ಕೊಂಡಿದ್ವಲ್ಲ ಆ ಎಗ್ಗನ್ನೆಲ್ಲ ಹಾಕಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಅಷ್ಟೇ. ಬೇಕಾದ್ರೆ ಮೇಲ್ಗಡೆಯಿಂದ ಕಸೂರಿ ಮೇಥಿನೂ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ನಿಮಗೆ ಏನಾದರೂ ಈ ಅಗಾರೋ ಗ್ರ್ಯಾಂಡ್ ಎಗ್ ಬಾಯ್ಲರ್ ಆ್ಯಂಡ್ ಪೋಚರ್ ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ಲಡ್ಡು ಅಥವಾ ಈ ಬರ್ಫಿನ ಮಾಡೋಕ್ಕೆ ಏನು ದೊಡ್ಡ ಟ್ರಿಕ್ಸ್ ಬೇಕು ಅಂತ ಏನಿಲ್ಲ. ಎಂಥ ವರ್ಕಿಂಗ್ ವುಮೆನ್ನು ಕೂಡ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ಫಸ್ಟ್ ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು. ಆಲ್ಮೋಸ್ಟ್ ಒಂದು ಅರ್ಧ kg ಅಷ್ಟು ಹಾಕಿದ್ದೀನಿ. ನಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ನಾನು ಕೊಡಬೇಕು, ಡೈಲಿ ಒಂದೊಂದು ಕೊಡಬೇಕು ಅಂತ ಈ ಥರ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ 10 ಡೇಸಲ್ಲಿ ಮುಗಿಸೋಣ ಅಂತ. ಕೆಲವು ಸತಿ ಈ ಲಡ್ಡುನ ಮಿಕ್ಸಿಗೆ ಹಾಕಿ ಹಾಲನ್ನು ಹಾಕಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಥರನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಈ ಸ್ಟೆಪ್, ಈ ಲಡ್ಡು ಅಥವಾ ಬರ್ಫಿ ಮಾಡೋಕ್ಕೆ ಮೇಯ್ನಾಗಿ ಏನು ಅಂದರೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದು ಮೀಡಿಯಮ್ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು. ನಾನು ಅದು ಅಡುಗೆ ಮನೆ ಕಟ್ಟೆ ಇರುತ್ತಲ್ಲ ಅದ್ರ ಮೇಲೆ ಕೂತ್ಕೊಂಡು ರೋಸ್ಟ್ ಮಾಡ್ತಾಯಿದ್ದೆ. ಯಾಕೆಂದರೆ ನನಗೆ ಸಿಗೋದೇ ಒಂದು ಸಂಡೇ. ತುಂಬ ಸುಸ್ತಾಗ್ತಾಯಿತ್ತು. ಬೆಳಗ್ಗೆನೂ ಒಂದು 2 ಬಕೆಟಷ್ಟು ಬಟ್ಟೆ ಎಲ್ಲ ಒಗೆದು ಎಲ್ಲ ಸುಸ್ತಾಗಿತ್ತು. ಬಟ್ ನನಗೆ ಕಮಿಟ್ಮೆಂಟ್ ಇತ್ತು. ಮಗಳಿಗೂ ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿದೆ, ನನಗೂ ಹೇರ್ ಫಾಲ್ ಆಗ್ತಾಯಿದೆ. ಆಮೇಲೆ ಡೈಲಿ ಬೇಸಿಸಲ್ಲಿ ನಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕೇ ಬೇಕು.
ಅದಕ್ಕೆ ಇದು ಎಳ್ಳು ಎಲ್ಲ ನಮಗೆ ವಯಸ್ಸಾಗ್ತಾ ಆಗ್ತಾ ಆಲ್ಮೋಸ್ಟ್ 30-35 ಕ್ರಾಸ್ ಆಗಿದೆ ಅಂದರೆ ಕ್ಯಾಲ್ಶಿಯಮ್ ಬೋನ್ಸಲ್ಲೆಲ್ಲ ಕ್ಯಾಲ್ಶಿಯಮ್ ಕಡಿಮೆ ಆಗುತ್ತೆ. ಈ ಬಿಳಿ ಎಳ್ಳೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನಾನು ಹೇಳಿದ್ನಲ್ಲ ಡಯಟ್ ದೋಸೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ನನಗೆ ಅವತ್ತು ದೋಸೆ ತುಂಬ ಇಷ್ಟ ಆಗೋಗಿತ್ತು, ಅದಕ್ಕೆ ಇನ್ನೊಂದು ಸತಿ ನೆನೆಸ್ಕೋತಾ ಇದ್ದೆ. ಇದನ್ನು ಮಿಕ್ಸಿ ಮಾಡಿ ಉಪ್ಪು ಹಾಕಿ ದೋಸೆ ಹುಯ್ಕೊಳ್ಳೋದಷ್ಟೇ. ಲಾಸ್ಟ್ ವ್ಲಾಗಲ್ಲೇ ತೋರಿಸಿದ್ನಲ್ಲ. ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡು ಆ ಐರನ್ ಕಡಾಯಲ್ಲೇ 1 ಅವರ್ ಬಿಟ್ಬಿಡಿ, ಇನ್ನೂ ಕ್ರಂಚಿ ಆಗುತ್ತೆ. ಈವನ್ ಎಳ್ಳು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆ ಹೀಟಿಗೆ ಅದರಲ್ಲೇ ಬಿಟ್ಬಿಡಿ, ಇನ್ನೂ ಕ್ರಂಚಿ ಆಗುತ್ತೆ. ಹೀಟ್ ಆಗಿದ ತಕ್ಷಣ ಮತ್ತೆ ಮಿಕ್ಸಿ ಆಡಿಸ್ಬೇಡಿ, ತುಂಬ ತಣ್ಣಗಾಗಬೇಕು, ಕ್ರಂಚಿ ಆಗಬೇಕು, ಆಗಲೇ ಮಿಕ್ಸಿ ಮಾಡ್ಕೋಬೇಕು, ಆಗ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಈಗ ನಾನು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಮಕ್ಕಳು ಆ ಥರ ಬಾಯಿಗೆ ತರಿಯಾಗಿ ಸಿಗ್ತಾಯಿದ್ರೆ ತಿನ್ನಲ್ಲ ಅಂದ್ಕೊಂಡು ಎಷ್ಟಾಗುತ್ತೋ ಅಷ್ಟು ಫುಲ್ ಏನು ತೆಗ್ದಿಲ್ಲ, ಅರ್ಧಂಬರ್ಧ ಸಿಪ್ಪೆ ಎಲ್ಲ ತೆಗೆದು ಇದಕ್ಕೆ ಮುಂದೆ ತೋರಿಸ್ತೀನಿ ಏನೇನು ಅಂತ. ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಎಳ್ಳು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ ಪೌಡ್ರ್ ಇತ್ತು ಅದನ್ನು ಹಾಕಿದ್ದೀನಿ. ಆ ಕ್ಲಿಪ್ಪಿಂಗು ಮಿಸ್ ಆಗಿದೆ. ಬಾದಾಮಿ ಪೌಡ್ರು ಮತ್ತು ಗೋಡಂಬಿ ಪೌಡ್ರು ಸ್ವಲ್ಪ ಇತ್ತು, ಅದನ್ನು ಹಾಕಿದ್ದೀನಿ. ಅಲ್ಲಿ ಮಿಕ್ಸಿ ಮಾಡಬೇಕಾದ್ರೆ ಹಾಕಿದ್ದೀನಿ, ಅದು ನಾನು ಶೂಟ್ ಮಾಡ್ಕೊಳ್ಳೋದು ಮರ್ತೋಯ್ತು. ಈ ಥರ ದೊಡ್ಡ ಬೇಸಿನ್ ತೊಗೊಂಡು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ರತಿಯೊಂದೂ ಅಷ್ಟೇ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ, ತುಂಬ ನುಣ್ಣಗಾದ್ರೂ ಚೆನ್ನಾಗಿರಲ್ಲ. ಸ್ವಲ್ಪ ಬಾಯಿಗೆ ಆಗಾಗ ಎಳ್ಳು, ಸ್ವಲ್ಪ ಕಡಲೆ ಬೀಜ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ಪೌಡ್ರ್ ಮಾಡಿ ಎತ್ತಿಟ್ಕೋಬೇಕು. ಇನ್ನೊಂದು ಕಡೆ ಒಂದು ಬಾಣಲಿ ತೊಗೊಂಡು ಅಲ್ಲಿ ಬೆಲ್ಲನ ಕರಗಿಸ್ಕೋಬೇಕು, ಮುಂದೆ ತೋರಿಸ್ತಾ ಹೋಗ್ತೀನಿ. ಈಗ ನಾನು ಕಲ್ತಿರೋದು ಪಾಠ ಏನು ಅಂದರೆ, ನೀವು ಡೈಲಿ ಬೇಸಿಸಲ್ಲಿ ಪ್ರತಿಯೊಂದು ಹೊತ್ತೂ ಬ್ಯಾಲೆನ್ಸ್ಡ್ ಡಯಟೇ ತೊಗೋಬೇಕು. ಒಳ್ಳೆ ತರಕಾರಿ, ಫ್ರೂಟ್ಸು, ಡ್ರೈ ಫ್ರೂಟ್ಸು ತುಂಬ ರಿಯಲೈಸೇಷನ್ ಆಗೋಗಿದೆ ನನಗೆ. ಸೊ ಏನೇ ಆದರೂ ಕೂಡ ಅದು ಇಂಪಾರ್ಟೆಂಟ್. ಆಮೇಲೆ ದಿನಕ್ಕೆ 2.5-3 ಲೀಟರ್ 4 ಲೀಟ್ರ್ ಆ ಥರ ನೀರೆಲ್ಲ ಕುಡಿಲೇಬೇಕು. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಈಗ ಬಾಣಲಿ ಇಟ್ಟು ಅದಕ್ಕೆ ನೀರು, ಆಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ನೀವು ಬೇಕಿದ್ರೆ ತುಪ್ಪ ಅಲ್ಲೂ ಹಾಕ್ಕೋಬೋದು. ಆಮೇಲೆ ಬೆಲ್ಲ, ಇದು ಒಳ್ಳೆ ಬೆಲ್ಲ ಅಂತ ಕೊಟ್ಟರು. ಅದರಲ್ಲೂ ಇದೆಲ್ಲ ಇತ್ತು, ಏನು ಹೇಳಿ, ಸ್ವಲ್ಪ ಮಣ್ಣೆಲ್ಲ ಇತ್ತು, ಅದನ್ನು ಸೋದಿಸ್ಕೊಂಡ್ವಿ. ಇದನ್ನು ಕರಗಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದಷ್ಟೇ. ಬೇಕಿದ್ರೆ ನೀವು ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೋಬೋದು. ಇದೆಲ್ಲ ಮಿಕ್ಸಿ ಮಾಡಿರ್ತೀವಲ್ವ, ಉಂಡೆ ಥರ ಇರುತ್ತೆ, ಅದನ್ನು ಫಸ್ಟು ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಸೋದಿಸ್ಕೊಂಡು, ಇಲ್ಲ ನೀವು ಬೇಕಾದ್ರೆ ಬಾಣಲಿಗೆ ಹಾಕ್ಕೋಬೋದು, ಅಲ್ಲೇ ಮಿಕ್ಸ್ ಮಾಡ್ಕೋಬೋದು. ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತ ಈ ಥರ ಮಾಡಿದ್ದೀನಿ. ನೀವು ತುಂಬ ದಿನ ಇಡ್ತೀರಾ ಅಂದರೆ ತುಂಬ ನೀರು ಪಾಕ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ನೀರಲ್ಲೇ ಕರಗಿಸ್ಕೊಳ್ಳಿ ಸಾಕು. ನಮ್ಮ ಮನೇಲಿ 4 ಜನ ತಿಂತೀವಿ ಅಂತ ಅದನ್ನ ಹೇಳಿದ್ನಲ್ಲ, ಡ್ರೈ ಫ್ರೂಟ್ಸ್ ಪೌಡ್ರು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಪೌಡ್ರು ಅದೆಲ್ಲ ಹಾಕಿದ್ದೀಗ ಆಯಿತಾ. ಅದನ್ನೆಲ್ಲ ಮಿಕ್ಸ್ ಮಾಡಿ ಕೂದಲುದ್ರದ್ದು ನಿಲ್ಲುತ್ತೆ, ಮತ್ತು ಫ್ರೆಶ್ ಕೂದಲು, ಹೊಸ ಕೂದಲು ಗ್ರೋ ಆಗುತ್ತೆ, ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ, ತುಂಬ ಬೆನಿಫಿಟ್ಸ್ ಇದೆ. ಡೈಲಿ ಬೇಸಿಸಲ್ಲಿ ನಾವು ತಿನ್ನಬೇಕು ಅಂದರೆ ಕಷ್ಟ ಆಗುತ್ತೆ. ಒಂದು ಲಡ್ಡು ತೊಗೊಂಡು ತಿನ್ಬಿಡ್ಬೋದು, ಈವನ್ ಹಸ್ಬೆಂಡ್ಗೂ ಕೊಡ್ಬೋದು, ಎಲ್ರಿಗೂ ಒಳ್ಳೇದಲ್ವ. ವಯಸ್ಸಾಗ್ತಾಯಿದೆ ಅಂದರೆ ಕ್ಯಾಲ್ಶಿಯಮ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಒಳ್ಳೆಯದು ಅಂತ ಈ ಥರ ಮಾಡಿ ಇಟ್ಟಿದ್ದೀನಿ. ನಾನು ಅಷ್ಟೊಂದು ನಿಂತ್ಕೊಂಡು ಲಡ್ಡು ಕಟ್ಟೋಕ್ಕೆ ಆಗ್ತಿರ್ಲಿಲ್ಲ, ಆಮೇಲೆ ಸೋದಿಸೋಕ್ಕೂ ಕಷ್ಟ ಆಗ್ತಿತ್ತು. ಹಸ್ಬೆಂಡ್ಗೆ ಕರೆದೇ ಸೋದಿಸ್ಬೇಕು ಈ ಥರ ಅಂತ. ಆಮೇಲೆ ಅವ್ರು ಬಂದು ಇಬ್ಬರು ಸೇರಿ ಲಡ್ಡು ಕಟ್ತಾಯಿದ್ವಿ. ಆಮೇಲೆ ಅವರಂದರು ಲಡ್ಡು ಥರ ಕಟ್ಟೋದು ಬೇಡ ಅಂತ. ಅವ್ರು ಏನೇನೋ ಪ್ಲ್ಯಾನ್ ಮಾಡಿ ಬರ್ಫಿ ಈ ಥರ ಮಾಡಿ ಏನೇನೋ ಡಿಸೈನ್ ಮಾಡಿದ್ರು. ಒಟ್ಟಿನಲ್ಲಿ ಡೈಲಿ ಒಂದೊಂದಂತೂ ತಿಂತಾಯಿದ್ದೀವಿ. ಹೆಲ್ತಿಗೆ ತುಂಬ ಒಳ್ಳೆಯದು, ಟ್ರೈ ಮಾಡಿ. ಇದು ನೋಡಿ ಮುಂದೆ ಯಾವ ರೀತಿ ಪಾಕ ಮಾಡ್ಕೋತೀನಿ ಅಂತ ಹೇಳ್ತೀನಿ. ನನಗೇನೋ ಸ್ವಲ್ಪ ಸ್ವೀಟ್ ಕಡಿಮೆ ಆಯಿತು ಅಂತ ಇನ್ನೊಂದು 2 ಬೆಲ್ಲ ಹಾಕಿದ್ದೀನಿ, ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ದೀನಿ. ಏನೇ ಸ್ವೀಟ್ ಮಾಡಿದ್ರೂ ಉಪ್ಪು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ. ನೆಕ್ಸ್ಟ್ ನಾನು ಹೇಳ್ತಾ ಇದ್ನಲ್ಲ, ಒಳ್ಳೆ ನಿದ್ದೆ ಮಾಡಬೇಕು. ನಾನು ಇನ್ಫ್ಯಾಕ್ಟ್ ಈ ಹುಷಾರಿಲ್ದಂಗೆ ಅಲ್ಲ, ಡಯಟ್ ಸ್ಟಾರ್ಟ್ ಮಾಡಿದಾಗಲೇ 7 to 8 ಅವರ್ಸ್ ನಿದ್ದೆ ಮಾಡಲೇಬೇಕು, 7 ಅವರ್ಸ್ ಅಂತೂ ನಿದ್ದೆ ಮಾಡಲೇಬೇಕು ಅಂದ್ಕೊಂಡಿದ್ದು. ಅದರಿಂದ ತುಂಬ ಹೀಲಿಂಗ್ ಆಗುತ್ತಂತೆ. ನಾನು ಜ್ವರ ಬಂದಾಗ ಡಾಕ್ಟ್ರ್ ಹೇಳಿದ್ದೆ ಅದು, ನೀವು ಸುಮ್ಮನೆ ಮಲ್ಕೊಂಡ್ರೂ ಅದು ಹೀಲ್ ಆಗಲ್ಲ, ಒಂದೇ ಒಂದು ಮಾತ್ರೆ ಕೊಟ್ಟಿದ್ದವರು ಆಯಿತಾ. ಯಾಕೆ ವೈರಲ್ ಫೀವರ್ಗೆ ಆ್ಯಂಟಿಬಯೋಟಿಕ್ಸ್ ಇಲ್ಲ, ಏನೂ ಇಲ್ಲ, ಒಂದೇ ಮಾತ್ರೆ, ಅದು ಜ್ವರ ಕಡಿಮೆ ಆಗೋಕ್ಕೆ ಅಷ್ಟೇ. ನೀವಿನ್ನು ಯಾವುದು ಮಾತ್ರೆ ನುಂಗಬಾರ್ದು, ನಿಮ್ಮ ಇಮ್ಯೂನ್ ಸಿಸ್ಟಮ್ಮೇ ಅದು ನಿಮ್ಮನ್ನು ಫೈಟ್ ಮಾಡಬೇಕು ಅಂತ ಹೇಳಿ ಅದೊಂದು ಮಾತ್ರೆ ನುಂಗಿ ನಿದ್ದೆ ಮಾಡಬೇಕು ಅಂತ ಹೇಳಿದ್ದು. ನಿದ್ದೆ ಮಾಡಿದಾಗ್ಲೇ ತುಂಬ ಹೀಲ್ ಆಗುತ್ತೆ ಬಾಡಿಯಲ್ಲಿ. ತುಂಬ ನಿದ್ದೆ ಆಡಿದಾಗ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಇಂಡೈಜೆಷನ್ ಪ್ರಾಬ್ಲಮ್, ಹಾರ್ಮೋನಲ್ ಪ್ರಾಬ್ಲಮ್ಮು, ನಮ್ಗೆ ಏನಾದರೂ ತೊಂದರೆಗಳಿದ್ದರೆ ನಮ್ಮ ನಿದ್ದೆ ಬೆಸ್ಟ್ ಮೆಡಿಸನ್.
ಯಾರಾನ ಒಂದು ದಿನ ನಿದ್ದೆ ಕೆಟ್ಟು ಬರೀ 2 ಅವರು 3 ಅವರು ನಿದ್ದೆ ಮಾಡಿ ಎದ್ದು ನೋಡಿ ಬಾಡಿ ಆಗಲ್ಲ. ಒಂದು ದಿನ ಬೇಕಾದ್ರೆ ಉಪವಾಸ ಇರ್ಬೋದು, 2 ದಿನವೂ ಇರ್ಬೋದು, ಬಟ್ ಒಂದು ನೈಟ್ ನಿದ್ದೆ ಇಲ್ದಂಗೆ ಇರೋಕ್ಕಾಗಲ್ಲ. ನೆಕ್ಸ್ಟ್ ಫಿಸಿಕಲಿ ಆ್ಯಕ್ಟಿವ್ ಇರಲೇಬೇಕು. ಒಂದೇ ಕಡೆ ಕೂತಿರೋದು, ಎಂಥ IT ಪ್ರೊಫೆಷನಲ್ ಇದ್ದರೂ ಕೂಡ 1 ಗಂಟೆಗೆ 2 ಗಂಟೆಗೆ ಒಂದು ಸತಿ ಓಡಾಡ್ತಾನೆ ಇರಬೇಕು ಕೂತಿದ್ದ ಜಾಗದಲ್ಲೇ. ಕಾಲು ಮೂಮೆಂಟ್ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇರಬೇಕು. ನೆಕ್ಸ್ಟ್ ಇದು ಹೇಳಿದ್ನಲ್ಲ, ಸೋದಿಸ್ಕೊಂಡು ಆಮೇಲೆ ಈ ಥರ ಪಾಕ ಮಾಡಿದ್ನಲ್ಲ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಡ್ರೈ ಫ್ರೂಟ್ ಲಡ್ಡು ಥರ, ಆಮೇಲೆ ಚಿಕ್ಕಿ ಥರ ಆ ಥರ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಡೈಲಿ ಒಂದೊಂದು ಮರಿದಂಗೆ, ಅದು ನಿಮ್ಗೆ ತಿಂದು ಬೇಜಾರಾಯಿತು ಅಂದರೆ ಹೇಳಿದ್ನಲ್ಲ, ಮಿಕ್ಸಿಗೆ 1-2 ಲಡ್ಡು ಹಾಕಿ ಹಾಲು ಹಾಕಿ ಮಿಕ್ಸಿ ಮಾಡಿ ಕೊಟ್ಬಿಟ್ರೆ ಆಯಿತು. ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಚೆನ್ನಾಗಾಗುತ್ತೆ ಫ್ಲೇವರ್ ಅಂತ. ಇದು 1 ವಾರಕ್ಕೆ ಅಂತ ಮಾಡ್ತಾ ಇರೋದು. ನೋಡೋಕ್ಕೆ ಅದು ಝೂಮ್ ಆಗಿದೆ, ಇಷ್ಟೊತ್ತು ಕಾಡ್ತಾ ಇದೆ. 1 ವಾರಕ್ಕೆ ಅಂತ ಮಾಡಿರೋದು, 10 ದಿನಕ್ಕೆ ಖಾಲಿ ಆಗುತ್ತೆ ಆಲ್ಮೋಸ್ಟ್. ಆಯಿತಾ. ಆಮೇಲೆ ಈ ಥರ ಮಾಡಿ ಇಟ್ಕೊಂಬಿಟ್ರೆ ಎಲ್ಲ ಬಾಡಿಗೆ ಸೇರ್ತಾ ಇರುತ್ತೆ ಅಂತ ಮಾಡಿದ್ದು. ಎಷ್ಟು ಚೆನ್ನಾಗಾಯಿತು ಅಂದರೆ ನೀವು ಒಂದು ಸತಿ ಟ್ರೈ ಮಾಡಿ. ಬೇಕಾದ್ರೆ ನಿಮಗೆ ಇದು ಪಾಕ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಮಿಕ್ಸಿ ಬೇಕಾದ್ರೆ ಪುಡಿ ಬೆಲ್ಲನೂ ಹಾಕ್ಕೋಬೋದು. ಆ ಥರನೂ ಒಂದು ಸತಿ ನಾನು ಎಳ್ಳಿನ ಉಂಡೆ ಮಾಡಿದ್ದೆ, ಅದು ಇನ್ನೂ ಜಾಸ್ತಿ ಇಡ್ಬೋದು. ಆಲ್ಮೋಸ್ಟ್ 1 ತಿಂಗಳವರೆಗೂ ಇಡ್ಬೋದು. ಮಿಕ್ಸಿ ಮಾಡ್ಕೊತೀರಲ್ವ ಎಳ್ಳು ಅದೆಲ್ಲ, ಆಗಲೇ ಪುಡಿ ಬೆಲ್ಲ ಹಾಕೋದು. ಬೆಲ್ಲನ ಪುಡಿ ಮಾಡಿ ಅದಕ್ಕೆ ಹಾಕಿ ಸ್ವಲ್ಪ ಉಂಡೆ ಕಟ್ಟೋಬೇಕಾದ್ರೆ ಸ್ವಲ್ಪ ತುಪ್ಪನ ಹಾಕಿ ಕಟ್ಟೋದು, ಚೆನ್ನಾಗಿರುತ್ತೆ ಆ ಥರ ಅಂತ. ಆಮೇಲೆ ಹಸ್ಬೆಂಡಿಗೆ ಕೇಳ್ತಾ ಇದ್ದೆ ಹೆಂಗಿದೆ ಟೇಸ್ಟ್ ಎಲ್ಲ, ಸ್ವಲ್ಪ ಇನ್ನೂ ಪಾಕ ಹಾಕಬೇಕಾ, ಸ್ವೀಟ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಕೇಳಿದ್ದಕ್ಕೆ ಇಲ್ಲ ಸರಿ ಇದೆ ಸಾಕು ಅಂತ ಕನ್ಸಿಸ್ಟೆನ್ಸಿ ಅವರು ನೀಟಾಗಿ ಮಿಕ್ಸ್ ಮಾಡಿದ್ರು. ಆಮೇಲೆ ಉಂಡೆ ಕಟ್ತಾಯಿದ್ವಿ. ಆಯಿತಾ. ಅದು 4th ಪಾಯಿಂಟ್. ನೆಕ್ಸ್ಟ್ ಫ್ರೂಟ್ಸ್ ಕಾಸ್ಟ್ಲಿ ಅಂತ ತಿಂದೇ ಇರಬಾರ್ದು. ಅದಕ್ಕೆ ಅಂತಲೇ ಇಷ್ಟು ದುಡ್ಡು ಅಂತ ಎತ್ತಿಟ್ಬಿಡ್ಬೇಕು. ಆಮೇಲೆ ಜಾಸ್ತಿನೂ ತಿನ್ನೋಕ್ಕೆ ಹೋಗಬಾರ್ದು. ಅದು ನ್ಯಾಚುರಲ್ ಶುಗರ್ ಆದರೂ ಕೂಡ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಆಮೇಲೆ ಸೊಪ್ಪು ತರಕಾರಿ ಕೂಡ ಅಷ್ಟೇ, ಇಷ್ಟು ದುಡ್ಡು ಅಂತ ಫ್ರೂಟ್ಸ್ಗೆ ವೆಜಿಟೇಬಲ್ಸ್ಗೆ ಎತ್ತಿಟ್ಬಿಡ್ಬೇಕು. ಪ್ರತಿಯೊಂದು ಮೀಲ್ಸಲ್ಲೂ ಪ್ರೋಟೀನು, ಎಗ್ಗು, ಸೋಯಾ, ಇದು ಟೋಫು, ಆಮೇಲೆ ಎಂಥದ್ದು ಕಾಬೂಲಿ ಕಡಲೆ, ಪನ್ನೀರು. ಆವಾಗವಾಗ ನೀವು ನಾನ್ ವೆಜ್ ತಿಂತೀರ ಅಂದರೆ ಚಿಕನ್ನು, ಇವೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಪ್ರೋಟೀನು. ಆದಷ್ಟು ಸಾಲ್ಟ್, ಶುಗರು ಮತ್ತು ಎಣ್ಣೆನ ಕಡಿಮೆ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿದ್ರೆ ಬೆಸ್ಟ್. ಅದು ವಯಸ್ಸಾಗ್ತಾ ಎಷ್ಟು ನಾವು ಸಾಲ್ಟ್ ತೊಗೋತೀವೋ ಅಷ್ಟು ಬ್ಲಾಟಿಂಗ್ ಅನ್ನೋದು ಆಗ್ತಾ ಇರುತ್ತೆ. ಮತ್ತು ಲೇಡೀಸ್ ತುಂಬ ನೆನ್ಪಿಟ್ಕೊಳ್ಳೋದು ಏನು ಅಂದರೆ ಪರ್ಸ್ನಲ್ ಹೈಜೀನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಏನೇ ಒಂದು ಪಿರಿಯಡ್ಸ್ ಆದರೂ ಏನೇ ಆದರೂ ಕೂಡ ನಾವೆಷ್ಟು ಹೈಜಿನಿಕ್ಕಾಗಿರ್ತೀವೋ ನಮ್ಮ ಫಿಸಿಕಲ್ ಹೆಲ್ತು ಅಷ್ಟೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಆಬ್ವಿಯಸ್ಲಿ ನಮ್ಮ ಮೆಂಟಲ್ ಹೆಲ್ತ್, ಸ್ಟ್ರೆಸ್ ತೊಗೊಳ್ದೆ, ಆ್ಯಂಗ್ಸೈಟಿ ತೊಗೊಳ್ದೆ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ತುಂಬಾ ನೀಟಾಗಿ ಲೈಫ್ನ ಲೀಡ್ ಮಾಡ್ಬೋದು. ಒಂದು ಸತಿ ನಾವು ಟೆನ್ಷನ್ ಮಾಡ್ಕೊಂಡಿದ್ದೀವಿ ಅಂದರೆ ಭಾರಿ ಕಷ್ಟ. ನನಗೆ ನೀವು ನಂಬಲ್ಲ, ಜ್ವರದ ಟೈಮಲ್ಲಿ ಜ್ವರದಿಂದ 150/90 ಆಗಿತ್ತು BP. ನನಗೆ ಟೆನ್ಷನ್ ಆಗೋಯಿತು, ಏನಿದು BP ಇಷ್ಟು ಜಾಸ್ತಿ ಆಗಿದೆ ಅಂತ. ಡಾಕ್ಟ್ರು ಬೈದರು ಆ್ಯಕ್ಚುಲಿ, ನೀನು ಈ ಥರ ಟೆನ್ಷನ್ ಮಾಡ್ಕೊಂಡಿದ್ದಕ್ಕೆ BP ಬಂದಿರೋದು, BP ಬಂದಿಲ್ಲ ನಿಮಗೆ, ಜ್ವರಕ್ಕೆ ಆ ಥರ ಜಾಸ್ತಿ ಆಯಿತು ಅಂತ. ಆಮೇಲೆ ನೋಡಿದ್ರೆ ಜ್ವರ ಕಡಿಮೆ ಆದಮೇಲೆ 120/80. ಜ್ವರದ ಟೈಮಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಪಲ್ಸ್ ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ ಅವೆರಡು. ಆಮೇಲೆ ಎಂಥದ್ದು ಟೆಂಪ್ರೇಚರ್ ಜಾಸ್ತಿ ಆಗೇ ಆಗುತ್ತೆ, BP ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ. ಸೊ ಅದಕ್ಕೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಈ ಒಬ್ಬಟ್ಟಿನ ಕವರ್ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ತಾ ಇರೋದು. ಸ್ಪ್ರೆಡ್ ಮಾಡಿ ಆಮೇಲೆ ಕಟ್ ಮಾಡ್ತೀನಿ ಅಂದರು. ಸರಿ ಏನೋ ಮಾಡ್ಕೊಳ್ಳಿ ಅಂತ ಅಂತಿದ್ದೆ. ಅವರು ತುಂಬ ಹೆಲ್ಪ್ ಮಾಡಿಕೊಟ್ರು ಫ್ರೆಂಡ್ಸ್, ಹೇಳಬಾರ್ದು. ನನಗೆ ಬೇರೆ ವೀಕೆಂಡ್ಸ್ ಅಂದ್ರೇ ಬೇರೆ ಎಷ್ಟೊಂದಿರುತ್ತೆ. ಕೆಲಸ ಮಾಡು, ಬಟ್ಟೆ ಮಡಚು, ಬಟ್ಟೆ ಒಗಿ, ಆಮೇಲೆ ಮನೆ ಕ್ಲೀನ್ ಮಾಡು, ನಮಗೆ ಕ್ಲಾಸಿಗೆ ಪ್ರಿಪ್ರೇಷನ್ ಆಗು, ನೋಟ್ಸ್ಗಳು ಮಾಡು, ಮಕ್ಳಿಗೆ ಓದಿಸು, ಕಸ ಗುಡಿಸೋದು, ನೆಲ ಒರೆಸೋದು, ಮತ್ತು ಡೀಪ್ ಕ್ಲೀನಿಂಗ್ ಏನೋ ಒಂದು ಮಾಡೋದು, ಮತ್ತು ವೀಕ್ಲಿ ಪೂರ್ತಿ ನಾವು ಏನು ಪಾಠ ಮಾಡ್ತೀವಿ ಅಂತ ಪ್ರಿಪೇರ್ ಆಗ್ತಾ ಇರ್ತೀವಿ. ಈ ಕಮಿಟ್ಮೆಂಟ್ಸಲ್ಲಿ ಮಧ್ಯೆ ಏನಾದರೂ ಈ ಥರ ಬಂದರೆ, ಯಾರಾದರೂ ಹೆಲ್ಪ್ ಮಾಡಿದ್ರೆ ಅವ್ರ ನಮಗೆ ದೇವ್ರ ಥರ ಕಾಣ್ತಾ ಇರ್ತಾರೆ. ಸೊ ಆ ವಿಷಯದಲ್ಲಿ ಹಸ್ಬೆಂಡು, ಮಕ್ಕಳು ಎಲ್ಲ ತುಂಬ ಕೋಆಪ್ರೇಟಿವ್. ಮಕ್ಕಳು ಪಾಪ ಅವ್ರಿಗೆ ಓದೋದೇ ಇರುತ್ತೆ. ಆಮೇಲೆ ಹಸ್ಬೆಂಡ್ಗೂ ನನಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ, ಬಟ್ ಅವರಾಗೆ ಬಂದರೆ ನಿಜ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಏನೇ ಆದರೂ ಕೂಡ ಔಟ್ಡೋರು ಸನ್ಲೈಟ್ಗೆ ತುಂಬ ಎಕ್ಸ್ಪೋಸ್ ಆಗಬೇಕಂತೆ. ತುಂಬ ಒಳಗಡೆನೇ ಇರಬೇಡಿ, ಅಟ್ಲೀಸ್ಟ್ 20 ಮಿನಿಟ್ಸ್ ಪರ್ ಡೇ ಹೊರಗಡೆ ಹೋಗಿ. ಆಮೇಲೆ ಡೈರಿ ರೊಟೀನಾಗಿ
ಮನೆ ಕೆಲಸನ ಮಾಡ್ತೀವಿ, ಆ ಮನೆ ಕೆಲಸದಲ್ಲಿ ನಿಮ್ಮ ಕೇರನ್ನು ನೀವು ತೊಗೋಬೇಕು. ಅಂದರೆ ನಾನೇ ಹೇಳ್ಕೊಳ್ತಾ ಇರೋದು, ನಮ್ಮ ಕೇರನ್ನು ನಾನು ತೊಗೋಬೇಕು ಅಂತ. ತುಂಬ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಅದು ಇದು ಅಂತ ಕೆಲಸಗಳು ಜಾಸ್ತಿ ಇರುತ್ತೆ. ಬಟ್ ಆದರೂ ಕೂಡ ನಾವೆಷ್ಟು ನಮ್ಮನ್ನು ನಾವು ಇನ್ವಾಲ್ವ್ ಮಾಡಿಕೊಂಡು ನಮ್ಮ ಬಗ್ಗೆ ನಾವು ಕೇರ್ ತೊಗೋತೀವೋ ನಾವೇ ಫಿಟ್ಟಾಗಿರ್ತೀವಿ. ಒಂದು ಸಣ್ಣ ಜ್ವರ ನಮಗೆ ಎಷ್ಟು ಆಗುತ್ತೆ ಅಂದರೆ ಒಂದು ಹೆಜ್ಜೆ ಇಡೋಕ್ಕಾಗಲ್ಲ, ಆ ಲೆವೆಲ್ಗೆ ಕಷ್ಟ ಆಗೋಗುತ್ತೆ. ಸೊ ಅದಕ್ಕೆ ನಾನು ಸೆಲ್ಫ್ ಅನುಭವದಿಂದ ಹೇಳ್ತಾ ಇದ್ದೀನಿ, ಆದಷ್ಟು ಹೆಲ್ತ್ ಬಗ್ಗೆ ಗಮನ ಹರಿಸಿ. ಈಗಂತೂ ವೆದರ್ ತುಂಬ ಕೆಟ್ಟದಾಗ್ತಿದೆ. ಮಕ್ಕಳ ಬಗ್ಗೆ, ಹಸ್ಬೆಂಡ್, ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ, ನಿಮ್ಮ ಬಗ್ಗೆ ಎಲ್ಲ ಕಾಳಜಿ ತೊಗೊಂಡು, ಕೇರ್ ತೊಗೊಂಡು ಡೈಲಿ ಬೇಸಿಸಲ್ಲಿ ಈ ಥರ ಲಡ್ಡೂಸು, ಆಮೇಲೆ ಏನದು ಆಮ್ಲ, ಬೆಟ್ಟದ ನೆಲ್ಲಿಕಾಯಿ ಆ ಥರದ್ದೆಲ್ಲ ತೊಗೋತಾ ಇರಿ, ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಯಾರಿಗಾನ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.